ಈಗ ಈ ಒಂದು ವೇದಿಕೆಯ ಇನ್ನೋರ್ವ ಅತಿಥಿಗಳಾಗಿರುವ ರಾಷ್ಟ್ರ ಪ್ರಶಸ್ತಿ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವ ಪ್ರಸಕ್ತ ಕೆನರಾ ಕಾಲೇಜ್ ಸೊಸೈಟಿ ಉಪಾಧ್ಯಕ್ಷರಾಗಿರುವ ಶ್ರೀಯುತ ದಿನಕರ ಮಾಧವ್ ಕಾಮತ್ ಅವರ ಸವಿನುಡಿಗಾಗಿ ಈ ಸಮಯ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿಯನ್ನು ಮೋಸ್ತುತೆ. ವಾಸ್ತುದೇವತೆ ಶ್ರೀ ಮಹಾಲ್ಸಾ ನಾರಾಯಣನನ್ನು ಅನನ್ಯ ಭಾವದಿಂದ ನಮಸ್ಕರಿಸುತ್ತಾ, ಈ ಸಂದರ್ಭ ನನಗೆ ಉತ್ತರ ಕರ್ನಾಟಕದ ಒಂದು ಗಾದೆ ನೆನಪು ಬರ್ತಾ ಇದೆ. ಮಾತುಗಾರನಲ್ಲಿ ಕೊನೆಯವನಾಗಿರಬಾರ್ದು, ಮನೆಯಲ್ಲಿ ಹಿರಿಯವನಾಗಿರಬಾರ್ದು. ಎಲ್ಲ ಅಂಶ ಆದ ನಂತರ ನಾನೊಂದು ಕೆಲವಿಷ್ಟು ನುಡಿಗಳನ್ನು ಮಾತಾಡ್ತೀನಿ, ಪ್ರಶ್ನೆ ಬೇರೆ. ಆದರೆ ಉತ್ತರ ಕರ್ನಾಟಕದ ಒಂದು ನುಡಿಯನ್ನು ಸೊಲ್ಲನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮಹನೀಯರುಗಳೇ, ವೇದಿಕೆ ಎದುರು ಆಸೀನರಾಗಿರ್ತಕ್ಕಂತಹ ಸಜ್ಜನ ಬಂಧುಗಳೇ, ಸಹೃದಯಿ ಸಹೋದರಿಯರೇ, ನೀವು ವಿಚಾರ ಮಾಡಬಹುದು, ವೇದಿಕೆಯಲ್ಲಿ 3 ಜನ ಕಾಮತ್ರಿದ್ದಾರೆ. ಅರವಿಂದ್ ಕಾಮತ್, ಅನಿಲ್ ಕಾಮತ್ ಮತ್ತು ಇ ಕಾಮತ್. ಹಾಗೆ ಏನಾದರೂ ಇವ್ರಿಗೆ ಸಂಬಂಧ ಇದೆಯಾ? ಹೌದು, ನಾವು ಒಂದೇ ಕುಟುಂಬದವರು. ಯಾಕೆಂದ್ರೆ ವಸುಧೈವ ಕುಟುಂಬಕಂ ಎನ್ನುವ ಇದು ಉಂಟು. ಅದು ತಕ್ಕಂತೆ ನಾನು ಇವರ ಕುಟುಂಬಕ್ಕೆ ಸೇರಿದಿರತಕ್ಕಂಥ ಇವರ ಮನೆಯ ಹೆಣ್ಣನ್ನು, ಅರ್ಥಾತ್ ಗೋವಿಂದ ಕಾಮತ್ರ ಕಿರಿಯ ತಂಗಿ ನನ್ನ ಅಣ್ಣನ ಹೆಂಡತಿ. ಆ ದೃಷ್ಟಿಯಲ್ಲೂ ಕೂಡ ನಾವು ಇವರ ಕುಟುಂಬಕ್ಕೆ ಸೇರಿದಿರ್ತಕ್ಕಂತಹ ವ್ಯಕ್ತಿ. ಹಾಗೆ ಈ ಒಂದು ಸಂದರ್ಭ ಹೇಗೆ ಬಂತು? ಡಾಕ್ಟರ್ ಎ ವಿ ಬೆಳಗ ಕಾಲೇಜ್ ಉಸ್ತುವಾರಿಯನ್ನು ನೋಡ್ತಾ ಇರಬೇಕಾದಾಗ ಒಂದು ದಿನ ಅಚಾನಕ್ಕಾಗಿ ನಾನು ಡಾಕ್ಟರ್ ಎ ವಿ ಬಾಳಿಗ ಕಾಲೇಜ್ ಆಫ್ ಕಾಮರ್ಸಿಗೆ ಹೋದೆ. ಅಲ್ಲಿ ಪ್ರಿನ್ಸಿಪಾಲರು ತಮ್ಮ ಸಿಬ್ಬಂದಿಗಳ ಜೊತೆಗೆ ಚರ್ಚಿಸ್ತಾ ಇದ್ದರು. ಸದ್ಯ ಆ್ಯನ್ಯುವಲ್ ಸೋಷಲ್ ಗ್ಯಾದರಿಂಗ್ ಇದೆ, ಅದಕ್ಕೆ ಯಾರನ್ನು ಕರಿಬೇಕು? ನಾನು ಅಲ್ಲಿ ಮಧ್ಯ ಪ್ರವೇಶ ಮಾಡುವಂಥ ಪರಿಸ್ಥಿತಿ. ನೀವು ಯಾವ ರೀತಿಯ ಒಂದು ತತ್ವವನ್ನು ಇಟ್ಕೊಂಡಿದ್ರಿ? ಸಾಮಾನ್ಯವಾಗಿ ಹಳೆಯ ವಿದ್ಯಾರ್ಥಿಗಳನ್ನು ಕರೆಯೋದು. ನಾನು ಕೂಡಲೇ ನೆನಪು ಬಂತು, ಕೆಲವಿಷ್ಟು ದಿನಗಳ ಹಿಂದೆ ಅನಿಲ್ ಕಾಮತ್ರ ನನ್ನ ಪೇಟೆಯಲ್ಲಿ ನೋಡಿದ್ದೆ. ಇವರು ಆ ಕಾಲೇಜಿನ ಹಳೆಯ ವಿದ್ಯಾರ್ಥಿ, ಇವರನ್ನೇ ಯಾಕೆ ಕರೆಸಬಾರ್ದು ಅಂದ್ಕೊಂಡು ಅದಕ್ಕಾಗಿ ಅವ್ರ ಮನೆ ಹುಡ್ಕೊಂಡು ಹೋದೆ. ಪ್ರಪ್ರಥಮವಾಗಿ ಅವ್ರ ಮನೆ ಹೋದದ್ದು ನಾನು. ಆ ಸಂದರ್ಭದಲ್ಲಿ ಅವರು ಒಂದು ಹೊತ್ತಿಗೆಯನ್ನು, ಹಸ್ತಪ್ರತಿಯನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ರು. ಏನಪ್ಪ ಅದು ಅಂತ ಕೇಳಿದೆ. ಏನಿಲ್ಲ, ನನ್ನ ತಂದೆಯವರು ಬರೆದಿಟ್ಟಿರ್ತಕ್ಕಂತಹ ಕೆಲವಿಷ್ಟು ಅಂಶಗಳು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಚಲೇ ಜಾವ್ ಚಳವಳಿಯಲ್ಲಿ ಅವರು ಮಾಡಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಬರೆದಿಟ್ಟಿದ್ದಾರೆ. ಅವರ ಹಸ್ತಪ್ರತಿ ಇದು. ನಾನು ತುಂಬ ವರ್ಷ ಆಯಿತು ಇದನ್ನು ಪ್ರಯತ್ನ ಮಾಡಬೇಕಿದ್ದು, ಏಕೆಂದರೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಇದೊಂದೇ ಅಂತ ಹೇಳಿದ್ರು. ಹಾಗೆ ಅದರಲ್ಲಿ ಯಾರೂ ಪಾಲು ತೆಗೆದುಕೊಡೋದಕ್ಕೆ ಚಲೋ ಆಯಿತು. ನಮ್ಮ ವಿಚಾರ ನಡೆದರೆ ಅದನ್ನು ಇಂದಿನ ಪೀಳಿಗೆಗೆ ತೋರಿಸ್ಬೇಕು ಅಂದ್ಕೊಂಡು, ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ತಮ್ಮ ದೇಹವನ್ನು ಸವಿಸಿದ್ದಾರೆ. ಆ ನನಗೆ ನೆನಪು ಬಂತು. ಸುಮಾರು 30-35 ವರ್ಷದ ಹಿಂದೆ ನಾನು ಶಿಕ್ಷಕನಾಗಿದ್ದಾಗ ನಮ್ಮ ಅಂಗಡಿಗೆ ಹೋದಾಗ, ಎಸ್ ವಿ ಕಾಮತ್ ಬುಕ್ ಸೆಲ್ಲರ್ಸ್ ಇದು ಅಂಗಡಿಗೆ ಹೋದಾಗ ಇವರು ಬರ್ತಾಯಿದ್ರು. ನನ್ನನ್ನು ನೋಡಿಕೊಂಡು, ನೋಡ ನಾನು ಏನು ಮಾಡಿದ್ದೆ ಅಂದ್ಕೊಂಡು ಇದರಲ್ಲಿ ಬರೆದುಂಟು ಅಂತ ಹೇಳಿದ್ರು. ಎಲ್ಲ ಹಾಳೆಗಳನ್ನು ಮರೆತಿದೆ. ನೋಡಿದ್ರೆ ಅವರು ತಾನು ಅನುಭವಿಸಿದಂತಹ, ತಾನು ಮಾಡಿದಂತಹ ಕೃತ್ಯಗಳನ್ನೆಲ್ಲ ಅದರಲ್ಲಿ ಬರೆದಿರಿಸಿದ್ರು. ಇವರದನ್ನು ತೆಗೆದುಕೊಂಡು ತೋರಿಸಿದಾಗ ನನಗೂ ಒಂದು ಅನ್ನಿಸ್ತು, ಇಂಥ ಒಂದು ಅಡವಿಯ ಸುಮ, ವನಸುಮ ಪರಿಮಳ ಬೀರದೆ ಹೋಗ್ತಾ ಇದೆಯಲ್ಲ, ಪ್ರಚಾರ ಪ್ರಸಾರ ಬಯಸಿದಂತಹ ಅಂದಿನ ಕಾಲದ ವ್ಯಕ್ತಿಗಳು
ಎಲ್ಲೂ ಇಲ್ಲದೆ ಹೋಗ್ತಾ ಇದ್ದಾರಲ್ಲ, ಏನಾದರೂ ಇದಕ್ಕೆ ಮಾಡಬೇಕಂತ ಹೇಳಿದಾಗ ಏನು ತೊಂದರೆ ಅನ್ನೋದನ್ನು ಕೇಳಿದಾಗ, ಇಲ್ಲ ನಾನು 3 ವರ್ಷ ಆಯಿತು ಇದ್ರ ಹಿಂದೆ ಬಿದ್ದಿದ್ದೇನೆ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ತೊಂದರೆಗಳು ಬರ್ತಾ ಇವೆ. ಆಯಿತು, ಪ್ರಯತ್ನ ಮಾಡೋಣ. ನಾಳೆಯಿಂದಲೇ ನಾವು 3 ದಿನ ಸತತ ಅವ್ರ ಜೊತೆಗೆ ಬೇರೆ ಬೇರೆ ಕಡೆ ಹೋದ್ವಿ. ಗೋಕರ್ಣಕ್ಕೆ, ಹಿಚ್ಕಡಿಗೆ, ಸಿರ್ಸಿಗೆ ಮತ್ತು ಹೊನ್ನಾವರಕ್ಕೆ ಹಲವಿಷ್ಟು ಜನರ ಪರಿಚಯ ಮಾಡಿಕೊಟ್ಟೆ. ಆವಾಗ ಅವರೆಲ್ಲ ಹೇಳಿದ್ರು ಇದನ್ನು ಇದ್ದಂತಹ ಸ್ಥಿತಿಯಲ್ಲಿ ಪ್ರಿಂಟ್ ಮಾಡಬೇಕಂತ. ಆದರೆ ಅವ್ರದ್ದು ಹಾಗಲ್ಲ, ನಾನು ಇಂಗ್ಲೀಷ್ನಲ್ಲಿ ಮಾಡಿದ್ದೀನಿ, ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿಕೊಡ್ಬೇಕಂತ. ಪ್ರಯತ್ನ ಮಾಡೋಣ. ನನಗೆ ಗೊತ್ತಿದ್ದಂತಹ ಕೆಲವಿಷ್ಟು ವ್ಯಕ್ತಿಗಳ ಜೊತೆಗೆ ಅವ್ರು ಸಂಪರ್ಕ ಮಾಡಿಕೊಟ್ಟೆ. ಅವ್ರೇನು ಮಾಡಿದ್ರು ಅಂದರೆ ಅದನ್ನು ಮುದ್ರಿತ ರೀತಿಯಲ್ಲಿ ತರುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅವರಿಗೊಂದು ಟೈಮ್ ಬೌಂಡ್ ಇತ್ತು. ಇಷ್ಟು ದಿನದಲ್ಲಿ ಅಂದರೆ ಇವತ್ತು ಪ್ರಕಟ ಮಾಡಲೇಬೇಕು, ಜನರ ಕೈಯಲ್ಲಿ ಸೇರಬೇಕು ಅನ್ನೊಂದು ನಿರ್ದಿಷ್ಟವಾದಂತಹ ಗುರಿ ಇತ್ತು. ಅದು ತಕ್ಕಂತೆ ಒಬ್ಬರ ಒಂದು ಆಯ್ಕೆಯನ್ನು ಮಾಡಿಕೊಂಡು ಆ ಪುಸ್ತಕ ತಯಾರಾದಾಗ ಅವರು ಬಾಂಬೆದಲ್ಲಿ ಮತ್ತು ತರ್ಜುಮೆ ಮಾಡ್ತಕ್ಕಂತಹ ವ್ಯಕ್ತಿ ಕುಮಟಾದಲ್ಲಿ ಇದ್ದುಕೊಂಡು ಆ ತರ್ಜುಮೆಯನ್ನು ಕಾಲಕ್ಕೆ ಕರೆಕ್ಷನ್ ಮಾಡಿಕೊಂಡು ಅವ್ರು ಮಾಡ್ತಾಯಿದ್ರು. ಅದರ ಫಲವಾಗಿ ಇಂದು ಈ ಪುಸ್ತಕ ನಮ್ಮ ಕೈಯಲ್ಲಿ ಸೇರ್ತಾ ಇದೆ. ನಂತರ ಎಲ್ಲಿ ಪ್ರಿಂಟ್ ಮಾಡಬೇಕಾಯಿತು? ನನಗೆ ಹಲವಿಷ್ಟು ಪ್ರಿಂಟಿಂಗ್ ಪ್ರೆಸ್ನ ಪರಿಚಯ ಇತ್ತು. ಕಾರಣ ಏನಂದರೆ ಹೆಗಡೆ ಹೈಸ್ಕೂಲ್ನ ಸುವರ್ಣ ಮಹೋತ್ಸವದ ವೇಳೆಯಲ್ಲಿ, ಅದೇ ಪ್ರಕಾರ ಗಿಬ್ ಹೈಸ್ಕೂಲ್ನ ಶತಮಾನೋತ್ಸವದ ವೇಳೆಯಲ್ಲಿ ಹಲವಿಷ್ಟು ವ್ಯಕ್ತಿಗಳು ನನ್ನ ಸಂಪರ್ಕಕ್ಕೆ ಬಂದಿರು, ಪ್ರಿಂಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡೆ. ಗೋಕರ್ಣಕ್ಕೆ ಕರ್ಕೊಂಡು ಹೋದೆ. ಅಲ್ಲಿ ಮೈತ್ರಿ ಪ್ರಿಂಟರ್ಸ್ ಹಾಗೂ ಇನ್ನೊಬ್ಬರಿದ್ದರು. ನಂತರ ಸಿರ್ಸಿಗೆ ಹೋದೆ, ಸುಧೀರ್ ಮರಾಠಿ ಅಂದ್ಕೊಂಡು ಅವರು ಸಂಪರ್ಕ ಮಾಡಿಕೊಟ್ಟೆ. ನಂತರ ಹೊನ್ನಾವರದಲ್ಲಿ ರಾಘವೇಂದ್ರ ಪ್ರಿಂಟರ್ಸ್, ನಾನು ಹೇಳಿದವರಿಗೆ ನಾನು ಪ್ರಿಂಟಿಂಗ್ ಪ್ರೆಸ್ ತೋರಿಸ್ಕೊಡ್ತಾ ಇದ್ದೇನೆ, ನಿಮ್ಗೆ ಯಾವ ರೀತಿ ಪ್ರಿಂಟಿಂಗ್ ಬೇಕು, ಯಾವ ರೀತಿಯ ಕಾಗದ ಉಪಯೋಗಿಸ್ಬೇಕು, ಯಾವ ರೀತಿಯ ಸೈಜ್ ಬೇಕು, ಅದು ನಿಮಗೆ ಬಿಟ್ಟದ್ದು, ಅದರಲ್ಲಿ ನಾನು ತಲೆ ಹೆಚ್ಚು ಹಾಕೋದಿಲ್ಲ. ಏಕೆಂದರೆ ನಿಮ್ಮ ಕಿಸೆಗೆ ಮನಸ್ಸು ಬಂದಂತೆ ನಾನು ಕೈ ಹಾಕಲಿಕ್ಕೆ ತಯಾರಿಲ್ಲ ಎಂದು ಹೇಳಿದ ನಂತರ ಅವರು ಇದು ಮಾಡ್ಕೊಂಡು ಕೊನೆಯಲ್ಲಿ ಒಂದು ನಿರ್ಣಯಕ್ಕೆ ಬಂದರು. ರಾಘವೇಂದ್ರ ಪ್ರಿಂಟರ್ಸ್ ಹತ್ರ ಪ್ರಿಂಟ್ ಮಾಡಿದ್ರು. ಸಕಾಲದಲ್ಲಿ ಆ ಪುಸ್ತಕ ನಮ್ಮ ಕೈ ಸೇರಿತು ಮತ್ತು ಇಂದು ನಾವು ಅದನ್ನು ವಿತರಣೆ ಮಾಡ್ತಕ್ಕಂತಹ ಮತ್ತು ಅನಾವರಣ ಮಾಡ್ತಕ್ಕಂತಹ ಇದನ್ನು ಇಟ್ಕೊಂಡಿದ್ದೇವೆ. ಇದು ಸ್ವಾತಂತ್ರ್ಯೋತ್ಸವದ ಅಮೃತ ಕಾಲ. ಈ ಅಮೃತ ಕಾಲದ ಘಳಿಗೆಯಲ್ಲಿ ಜೊತೆಗೆ ಇನ್ನೂ ಒಂದು ಹೇಳಬೇಕಾದ್ರೆ, ವಂದೇ ಮಾತರಂದ 150ನೇ ವರ್ಷದ ಸಂದರ್ಭದಲ್ಲಿ ಜೊತೆಗೆ ಇನ್ನೂ ಒಂದು ಅಂಶ ನಡೆದರೆ, ಗೋವಿಂದ ಕಾಮತ್ರ 25ನೇ ವರ್ಷದ ತಿಥಿಯ ವೇಳೆಯಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ. ಏಕಕಾಲದಲ್ಲಿ 3 ರೀತಿಯಲ್ಲಿ ಇದು ಕ್ರೋಢೀಕರಣ ಆದದ್ದು ನಿಜವಾಗಿ ನನಗೆ ಸಂತೋಷ ತರ್ತಾ ಇದೆ. ಇಂತಹ ಒಂದು ವೇಳೆಯಲ್ಲಿ ಇದು ಬಿಡುಗಡೆ ಆಯ್ತಲ್ವಾ, ಅವರದ ಒಂದು ಕನಸು. ಅವ್ರಿಗೆ ಪ್ರಚಾರ ಪ್ರಸಾರ ಬೇಕೆಂದಿಲ್ಲಾಗಿತ್ತು ಗೋವಿಂದ ಕಾಮತ್ರಿಗೆ. ಆದರೆ ಹಿಂದಿನ ಕಾಲ ಜನ ಏನು ಮಾಡಿದ್ರು ಮುಂದಿನ ಪೀಳಿಗೆ ಸಾಗಲಿ ಅಂದ್ಕೊಂಡು ಅದಕ್ಕಾಗಿ ಅವರು ಪ್ರಕಟಪಡಿಸಿದ್ರು. ಪ್ರಾಯಶಃ ಗೋವಿಂದ ಕಾಮತ್ರು ಇಲ್ಲೆಲ್ಲಾದರೂ ಇದ್ದಿರಬಹುದು, ಈ ಒಂದು ಸಮಾರಂಭ ನೋಡಿಕೊಂಡು ಆಸ್ವಾದಿಸಬಹುದು, ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬರಲಿಕ್ಕಿಲ್ಲ. ಇನ್ನೊಂದು ಅಂದರೆ ಒಂದು ಕಡೆಗೆ ಸಿಲ್ವರ್ ಜೂಬ್ಲಿ, ಗೋವಿಂದ ಕಾಮತ್ರ ಡೆತ್ ಆ್ಯನಿವರ್ಸರಿ, ಸಿಲ್ವರ್ ಜೂಬ್ಲಿ. ಇನ್ನೊಂದು ಕಡೆಗೆ ನಮ್ಮ ದೇಶದ ವಂದೇ ಮಾತರಂದ 150ನೇ ವರ್ಷ. ಇಂತಹ ಒಂದು ಸಂದರ್ಭದಲ್ಲಿ ಇದೊಂದು ಕೂಡುವಿಕೆ ಆಗಿದೆ ಅನ್ನೋದ್ರೆ ನಿಜವಾಗಿ ನಿರ್ಣಯ ಮಾಡೋದು ಮೇಲ್ನವ. ಅದನ್ನು ನಾವು ನೆನೆಸ್ಕೊಳ್ಬೇಕು. ನಾನು ಸ್ವಾತಂತ್ರ್ಯದ ನಂತರದಲ್ಲಿ ಹುಟ್ಟಿದವ. ಅದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ನಡೆದಿದೆ ಅಂದ್ಕೊಂಡು ಪುಸ್ತಕದಿಂದ ತಿಳ್ಕೊಳ್ಬೇಕಾಗಿತ್ತು. ಅದು ನಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕಾರ್ಯಾಗಾರ ನಡೀತಾ ಇರ್ತಿತ್ತು. ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂದ್ಕೊಂಡು. ಈ ಗೋವಿಂದ ಕಾಮತ್ರು ಕೂಡ ಆ ಪುಸ್ತಕದಲ್ಲಿ ತೋರಿಸಿದ್ದಾರೆ. ಅವರಿಗೆ ಸೈಕ್ಲೋಸ್ಟೈಲಿ ಬೇಕಾದಂತಹ ಪೇಪರ್ಗಳನ್ನು ಅವರು ಸಪ್ಲೈ ಮಾಡಿದ್ರು. ನಿವೃತ್ತ ಪ್ರಿನ್ಸಿಪಾಲ್, ದಿವಂಗತ್ ಮಾನನೀಯ ಚಿರಸ್ಮರಣೀಯ ನಮ್ಮ ಕಾಲೇಜಿನ ಫೌಂಡರ್ ಮೆಂಬರ್ ಒಬ್ಬರಾದಂತಹ LS ಕಾಮತ್ರವರು ಅವ್ರಿಗೆ ಕೊಟ್ಟಿದ್ರಂತೆ. ಅವರು ಸ್ವತಃ ಜೈಲನ್ನು ಅನುಭವಿಸಿದ್ದಾರೆ.
LS ಕಾಮತ್ ಹಲವಿಷ್ಟು ಜನರಿಗೆ ಗೊತ್ತಿಲ್ಲ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ಕೊಂಡು. ಆ ವೇಳೆಯಲ್ಲಿ ಮನೇಲಿ ನಡೀತಾ ಇರುವಂಥ ಘಟನೆಯನ್ನು ನಾವು ಸ್ವಲ್ಪ ಬಾಲ್ಯಾವಸ್ಥೆ ಬಂದಾಗ ಕಥೆಯ ರೂಪದಲ್ಲಿ ಹೇಳ್ತಾ ಇದ್ರು. ಅದೇ ರೀತಿಯ ಕಥೆಯ ರೂಪದಲ್ಲಿ ಈ ಇಬ್ಬರು ಮಕ್ಕಳಿಗೆ ಮತ್ತು ಅವರ ಮೊಮ್ಮಕ್ಕಳಿಗೆ ಹೇಳ್ತಾ ಇದ್ರು ಅಂದ್ಕೊಂಡು ಗೋವಿಂದ ಕಾಮತ್ ಹೇಳ್ತಾರೆ. ಹಾಗಿದ್ರೆ ಆ ಕಥೆ ಯಾವ ರೀತಿ ಇರ್ತಿತ್ತು ಅಂದರೆ, ಸಿರ್ಸಿ ಸಿದ್ದಾಪುರದಿಂದ ಜನ ಬರ್ತಾ ಇದ್ರು, ಬುಡುಬುಡಿಕೆಯಿಂದ ಸಂದೇಶ ಸಾಗಿಸೋದು. ನಿಮ್ಮ ಮನೆಯಲ್ಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಂತಲ್ಲ, ಅದರಿಂದ ಸಂದೇಶ ಅವರಿಗೆ. ಸಿರ್ಸಿಯಲ್ಲಿ ಮೆಣಸಿನಕಾಯಿ ತುಂಬ ಖಾರ ಇದೆ, ಅರ್ಥಾತ್ ಅಲ್ಲಿ ಚಳವಳಿ ಜೋರಾಗಿ ನಡೆದಿದೆ ಅಂದ್ಕೊಂಡು. ಈ ಸಂದೇಶ ನಮ್ಗೆ ಅರ್ಥ ಆಗೋದಿಲ್ಲ, ಮೆಣಸಿನಕಾಯಿ ಖಾರ ಇಲ್ಲದೆ ಮತ್ತೇನಿರ್ಬೋದಪ್ಪ, ಆ ರೀತಿ ಅವ್ರು ಹೇಳಲಿಕ್ಕೆ ಶುರು ಮಾಡೋದು. ಅಂದರೆ ಇಂಥ ರೀತಿಯ ಸಂದೇಶಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಾಗ್ತಾ ಇತ್ತು. ಈ ಪುಸ್ತಕವನ್ನು ಓದಿದಾಗ ಮತ್ತು ಈಗಾಗಲೇ ನಿಮ್ಮ ಮುಂದೆ ವಿವರಣೆ ಕೊಟ್ಟಾಗ ಅದರಲ್ಲಿ ಗೋವಿಂದ ಕಾಮತ್ರು ಮಾಡಿದಂತಹ ಕೃತಿಯನ್ನು ಹೇಳಿದ್ದಾರೆ. ತಾರ್ ತಂತಿಯನ್ನು ಕಟ್ ಮಾಡಿದ್ರು, ತಾರ್ ಕಂಬಗಳನ್ನು ಇದು ಮಾಡಿದ್ರು, ಬಡಗಣಿ ಸೇತುವೆಯನ್ನು ಸುಟ್ಟು ಹಾಕಿದ್ರು. ಈಗಿನ ಮಕ್ಕಳು ಆ ರೀತಿ ಮಾಡೋದು ನಾವು ಸುಮ್ಮನೆ ಇರ್ತೇವಿಯಾ? ಇದನ್ನು ನಾವು ವಿಚಾರ ಮಾಡಬೇಕು. ಯಾವ ಸಂದರ್ಭದವರು ಮಾಡಿದ್ದು, ಯಾಕೆ ಮಾಡಿದರು? ಆ ವೇಳೆಯಲ್ಲಿ ಎಲ್ಲರ ತತ್ವ ಒಂದೇ ಇತ್ತು, ಅದ್ಯಾವುದ್ರ ಒಂದೇ ಗುರಿ ಇತ್ತು, ಅದ್ಯಾವುದನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ಯಾವುದೇ ಒಂದು ರೀತಿಯಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೋಗಿದ್ದಾರೆ, ಕೊನೆಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದಕ್ಕಾಗಿ ಆ ಆದರ್ಶವನ್ನು ನಾವು ಹಿಡ್ಕೊಳ್ಳೋದು ಬೇಡ. ನಮ್ಮ ಸ್ವಾತಂತ್ರ್ಯ ಸಲುವಾಗಿ ನಾವು ಏನು ಮಾಡಿದ್ದೇವೆ, ನಾವು ಏನು ಮಾಡಬೇಕು, ಅದನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗಿ ಅದನ್ನು ವಿಚಾರ ಮಾಡಬೇಕು. ಯಾವುದಾದ್ರು ವಿಧ್ವಂಸಕ ಕೃತ್ಯ ನಡೀತಾ ಇದ್ದರೆ ಅದನ್ನು ವಿರೋಧಿಸಬೇಕು. ಆ ಧೈರ್ಯ ನಾವು ಇಟ್ಕೊಂಡು, ಅವ್ರು ಮಾಡಿದ್ರು ಅಂದ್ಕೊಂಡು ಅವ್ರು ಮಾಡಿದ್ರೆ ನಾವು ಮಾಡಲಿಕ್ಕೆ ಹೌದಿಲ್ವ ಅಂದ್ಕೊಂಡು ಆ ರೀತಿ ತಿಳ್ಕೊಳ್ಬೇಡಿ ದಯಮಾಡಿ. ಈಗ ಮೊನ್ನೆ ಬಾಂಬ್ ಸ್ಫೋಟ ಆಯಿತು. ಹಿಂದಿನ ಕಾಲದವ್ರು ಅವ್ರು ಮಾಡಲಿಲ್ವಾ ಸ್ವಾತಂತ್ರ್ಯ ಹೋರಾಟದಲ್ಲಿ? ನಾವು ಮಾಡೋದೇನು ತಪ್ಪು ಅಂದ್ಕೊಂಡು ಅವ್ರು ಹೇಳ್ಬೋದು. ಅಲ್ಲ, ಕೃಷ್ಣ ಹಲವಿಷ್ಟು ಜನ ಸ್ತ್ರೀಯರೊಂದಿಗೆ ಇದ್ದನಂತೆ ಕಥೆ, ಹಾಗೆ ನಾವಿದ್ರೆ ತಪ್ಪು? ಆ ರೀತಿ ವಿಚಾರ ಮಾಡಬೇಡಿ. ಅದಕ್ಕಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ರಕ್ಷಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬೇಕು. ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ಕೊಂಡು ಬಾಯಿಗೆ ಬಂದಂತೆ ಮಾತನಾಡತಕ್ಕದ್ದು ಅಲ್ಲ. ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಮಾತನಾಡಿಕೊಂಡು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳೋದಷ್ಟೇ ಅಲ್ಲ, ಇನ್ನೂ ಹಲವಿಷ್ಟು ಆವಿಷ್ಕಾರಗಳನ್ನು ನಾವು ಮಾಡೋಣ. ಜಗತ್ತಿನಲ್ಲಿ ನಾವೇ ಮುಂಚೂಣಿನಲ್ಲಿ ಇರೋವ ಎಂದು ಹೇಳ್ತಾ ನನ್ನ ಮಾತಿಗೆ ಪೂರ್ಣವಿರಾಮ ಕೊಡ್ತಾ ಇದ್ದೆ. ತಮ್ಮ ಅತಿಥಿಯ ಹಿತನುಡಿಗಳೊಂದಿಗೆ ಈ ಕೃತಿಯ ರಚನೆಗೆ ಹೆಜ್ಜೆ ಹೆಜ್ಜೆಗೂ ದಿಗ್ದರ್ಶನವನ್ನು ಮಾಡಿದಂತಹ ಮಾನನೀಯ ದಿನಕರ್ ಮಾಧವ್ ಕಾಮತ್ ಇವರಿಗೆ ಸಂಘಟಕರ ಪರವಾಗಿ ಮತ್ತು ಸರ್ವ ಸಭಿಕರ ಪರವಾಗಿ ಅನಂತ ಧನ್ಯವಾದಗಳು.